ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, 4ನೇ ಸೆಮಿಸ್ಟರ್ BBAನಲ್ಲಿ ಬರ್ತಾ ಇರತಕ್ಕಂತಹ ಮುಸನೋಬು ಫುಕುಓಕಾ ಅವರ ಒಂದು ಹುಲ್ಲಿನ ಕ್ರಾಂತಿ ಅಂಥೇಳಿ ಒಂದು ಪಾಠ ಇದೆ. ಈ ಪಾಠದ ವಿವರಣೆ ಅಥವಾ ವಿಶ್ಲೇಷಣೆಯನ್ನು ಇವಾಗ ನಾವು ನೋಡ್ತಾ ಹೋಗೋಣ. ಈ ಫುಕುಓಕಾ ಅಂತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ, ಜಪಾನ್ನಲ್ಲಿರ್ತಕ್ಕಂಥ ಮಹಾನ್ ಕೃಷಿ ತತ್ವಶಾಸ್ತ್ರಜ್ಞ ಅಂಥೇಳಿ ಅವರನ್ನು ಕರಿತಾ ಹೋಗ್ತಾರೆ. ಅವರು ಹೇಳಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಅತಿ ದೊಡ್ಡ ಮಟ್ಟದಲ್ಲಿ ಮಾತಾಡಿರ್ತಕ್ಕಂತಹ ಒಬ್ಬ ವ್ಯಕ್ತಿ. ಅಂದರೆ ಪ್ರಕೃತಿಯ ಮುಂದೆ ಮಾನವ ಏನೇನೂ ಅಲ್ಲ, ಪ್ರಕೃತಿಯನ್ನು ಮಾನವನು ಕೂಡ ಜಯಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಜೊತೆಗೆ ಪ್ರಕೃತಿಯನ್ನು ಮಾನವ ಇವತ್ತಿನ ಸಂದರ್ಭದಲ್ಲಿ ರಾಸಾಯನಿಕಗಳನ್ನು, ಗೊಬ್ಬರಗಳನ್ನು, ಕೀಟನಾಶಕಗಳನ್ನು, ಆಧುನಿಕ ತಂತ್ರಜ್ಞಾನಗಳ ಮೂಲಕವಾಗಿ ಈ ಯಂತ್ರೋಪಕರಣಗಳನ್ನು ಬಳಸ್ಕೊಳ್ಳೋದ್ರ ಮೂಲಕವಾಗಿ ಇವತ್ತಿನ ಒಂದು ಭೂಮಿಯನ್ನು ಹಾಳು ಮಾಡ್ತಾ ಹೋಗ್ತಾ ಇದ್ದಾನೆ. ಆ ಹಾಳು ಮಾಡೋದಕ್ಕಿಂತ ಮುಖ್ಯವಾಗಿ ಈ ಪ್ರಕೃತಿಯನ್ನು ನಾವು ಮೊದಲಿದ್ದು ಹೇಗಿತ್ತೋ ಹಾಗೆ ಆ ಪ್ರಕೃತಿಯನ್ನು ಅದ್ರ ಪಾಡಿಗೆ ಅದನ್ನೇ ಬಿಟ್ಬಿಟ್ರೆ ಅದೇ ನಮ್ಮನ್ನು ನೋಡ್ಕೊಳ್ಳುತ್ತೆ, ಅದೇ ನಮ್ಮನ್ನು ಆರೋಗ್ಯವಾಗಿ ನೆಮ್ಮದಿಯಿಂದ ನಮಗೆ ಆಹಾರವನ್ನು ಕೊಟ್ಕೊಳ್ಳೋದ್ರ ಮೂಲಕವಾಗಿ ನಮ್ಮನ್ನು ನೋಡ್ಕೊಳ್ತಾ ಹೋಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಪಾಠವನ್ನು ನೋಡೋದಕ್ಕೆ ಸಾಧ್ಯತೆ ಇದೆ. ಹಾಗಾದರೆ ಈ ಪಾಠದ ವಿವರಣೆಯನ್ನು ನೋಡ್ತಾ ಹೋಗೋಣ. ಸೊ ಫುಕುಓಕಾ ಅವರಿಗೆ ಮ್ಯಾಗ್ಸೆಸೆ ಪ್ರಶಸ್ತಿ ಮತ್ತು ಭಾರತ ಸರ್ಕಾರದಲ್ಲಿ ಅಥವಾ ನಮ್ಮ ಭಾರತ ವಿಶ್ವವಿದ್ಯಾನಿಲಯ ಏನು ಕೊಟ್ಟಿದೆ ಅಂತ ಹೇಳಿದ್ರೆ ದೇಶಿಕೋತ್ತಮ ಅಂಥೇಳಿ 2 ಪ್ರಶಸ್ತಿಗಳನ್ನು ಕೊಟ್ಟತ್ತು. ಇವರು ಫುಕುಓಕಾ ಅವರು ಮೈಕ್ರೋಬಯಾಲಜಿನಲ್ಲಿ ತರಬೇತಿಯನ್ನು ಪಡ್ಕೊಂಡು ಗಿಡಗಳ ರೋಗ ತಜ್ಞರಾಗಿ ಕೆಲಸವನ್ನು ಮಾಡ್ಕೊಳ್ತಾ ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಆಧುನಿಕ ಕೃಷಿ ಪದ್ಧತಿಯ ಬಗ್ಗೆ ಅವರಲ್ಲಿ ಕೆಲವೊಂದು ಅನುಮಾನಗಳು ಉಟ್ಕೊಳ್ಳೋದ್ರ ಮೂಲಕವಾಗಿ ಈ ಒಂದು ಕೃಷಿ ಪದ್ಧತಿ ನಮಗೆ ಅಂದರೆ ಪ್ರಕೃತಿಗೆ ಅನಾಹುತವನ್ನು ಉಂಟು ಮಾಡ್ತವೆ ಅಂತ ತಿಳ್ಕೊಂಡು ಏನು ಮಾಡ್ತಾರೆ, ತಮ್ಮ ಹುದ್ದೆಗೆ ಅವರು ರಾಜೀನಾಮೆಯನ್ನು ಕೊಟ್ಕೊಳ್ತಾರೆ. ಆ ರಾಜೀನಾಮೆಯನ್ನು ಕೊಟ್ಕೊಂಡ್ಮೇಲೆ ಅವರು ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ ಸರಳವಾಗಿ ಯಾವುದಾದ್ರೂ ಕೆಲವೊಂದು ರೂಪಗಳಲ್ಲಿ ನಾವು ಈ ಪ್ರಕೃತಿಯನ್ನು ಉಳಿಸ್ಬೋದಾ ಅಥವಾ ಸರಳ ರೀತಿಯಲ್ಲಿ ಕೃಷಿಯನ್ನು ಮಾಡ್ಬೋದಾ ಅಂಥೇಳಿ ಕೆಲವೊಂದು ಪ್ರಯೋಗಗಳನ್ನು ಮಾಡೋದಕ್ಕೆ ಮುಂದಾಗ್ತಾ ಹೋಗ್ತಾರೆ. ಹಾಗೆ ಆ ಪ್ರಯೋಗಗಳನ್ನು ಎಲ್ಲಿ ಅವ್ರು ಮಾಡ್ತಾರೆ ಅಂತ ಹೇಳಿದ್ರೆ, ದಕ್ಷಿಣ ಜಪಾನ್ನ ಶಿರೋಕೋ ಅಂತ ಹೇಳಿ ಒಂದು ದ್ವೀಪ, ಅಲ್ಲಿ ಅವರ ಒಂದು ತೋಟ ಇದೆ. ಆ ತೋಟದಲ್ಲಿ ಆ ಪ್ರಯೋಗಗಳನ್ನು ಮಾಡ್ತಾ ಹೋಗ್ತಾ ಇರ್ತಕ್ಕಂಥದ್ದನ್ನು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದ 1 Straw Revolution ಅಂತ ಹೇಳಿ ಒಂದು ಪುಸ್ತಕವನ್ನು ಬರೀತಾರೆ. ಅದು ಕನ್ನಡಕ್ಕೂ ಕೂಡ ತರ್ಜುಮೆ ಆಗ್ತದೆ. ಎರಡು ಮುದ್ರಣಗಳನ್ನು ಅಂದರೆ 2000 ಪ್ರತಿಗಳು ಖರ್ಚಾಗೋ ಮಟ್ಟಕ್ಕೆ ಅದು ಒಂದು ಹುಲ್ಲಿನ ಕ್ರಾಂತಿಯನ್ನು ತುಂಬ ಜನ ತೆಗೆದುಕೊಂಡು ಓದ್ತಾ ಹೋಗ್ತಾರೆ. ಅಂದರೆ ಅದ್ರ ಒಳಗಡೆ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಸಹಜವಾಗಿರ್ತಕ್ಕಂತಹ ಕೃಷಿ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ತಾ ಹೋಗಬೇಕು. ಸಹಜವಾಗಿರ್ತಕ್ಕಂತಹ ಕೃಷಿ ಪದ್ಧತಿಯನ್ನು ಬಿಟ್ಟು ಅಸಹಜವಾಗಿರ್ತಕ್ಕಂತಹ ಕೃಷಿ ಪದ್ಧತಿಯನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದರೆ ಪ್ರಕೃತಿಯ ಮೇಲೆ ನಾವು ಕೆಲವೊಂದು ಅತ್ಯಾಚಾರಗಳನ್ನು ಮಾಡಿದ ಹಾಗೆ ಅನ್ನೋ ರೀತಿಯಲ್ಲಿ ಅವರು ಅದರಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೆ ಈ ಕೃತಿಯನ್ನು ಓದಿರ್ತಕ್ಕಂಥ ನಾಗೇಶ್ ಹೆಗಡೆ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇವತ್ತಿನ ಸಂದರ್ಭದ ಕೃಷಿ ಅಂತಕ್ಕಂಥದ್ದು ಯಾಂತ್ರೀಕರಣ ಮತ್ತು ವ್ಯಾಪಾರೀಕರಣದಿಂದ ಇವತ್ತಿನ ಕೃಷಿ ಅನಿಷ್ಟಗಳನ್ನು ಒಳಗೊಂಡಿದೆ. ಈ ಕೃಷಿ ಇವತ್ತು ಹಾಳಾಗ್ತಾ ಇರೋದಕ್ಕೆ ಕಾರಣಗಳೇ ಇವು. ಅದೂ ಅಲ್ಲದೆ ಕೃಷಿಕನಿಗೆ ಅವನಿಗೆ ಸ್ವತಂತ್ರವಾಗಿ ತಾನು ಏನು ಬೆಳಿಬೇಕು ಅನ್ನೋದನ್ನು ಕೂಡ ಇವತ್ತಿನ ನಿರ್ಬಂಧಗಳು ಬಿಡ್ತಾ ಇಲ್ಲ. ಅದಕ್ಕೋಸ್ಕರ ಏನಾಗ್ತಾ ಇದೆ, ಎಲ್ಲ ಕಡೆ ಆರೋಗ್ಯ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು. ಆದರೆ ಈ ಅನಿಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ನಾವು ಕೃಷಿಯನ್ನು ಮಾಡೋದ್ರ ಮೂಲಕವಾಗಿ ನಾವು ಆರೋಗ್ಯದ ಸಮಸ್ಯೆಗೆ ತುತ್ತಾಗ್ತಾ ಹೋಗ್ತಾ ಇದ್ದೇವೆ ಅನ್ನೋದನ್ನು ಕೂಡ ಯಾರು ಈ ಪುಸ್ತಕವನ್ನು ಓದಿ ಅವರೊಂದು ಮಾತು ಹೇಳ್ತಾರೆ. ಅಂದರೆ ಇವರು ನೋಡಿರ್ತಕ್ಕಂತಹ ಸಹಜ ಕೃಷಿ ಆದರೆ ಇವತ್ತಿನ ಸಂದರ್ಭದ ಕೃಷಿ ಇವೆರಡೂ ಕೂಡ ಭಿನ್ನವಾಗಿ ಕಾಣ್ತಾ ಹೋಗ್ತವೆ. ಆದರೆ ಈ ಫುಕುಓಕಾ ಅಂತಕ್ಕಂಥವರು ಸದಾ ಯಾವಾಗಲೂ ಕೂಡ ತಮ್ಮನ್ನು ಕರ್ಮದಲ್ಲಿ ಅಂದರೆ ತಾವು ದಿನನಿತ್ಯ ಕೆಲಸವನ್ನು ಹೇಗೆ ಮಾಡ್ತಾ ಹೋಗ್ತಿದ್ದೀವೋ ಅಂತಹ ರೀತಿಯಲ್ಲೇ ಮಾಡ್ತಾ ಹೋಗೋದು. ಯಾವ ರೀತಿ ಇವರು ಮಾಡ್ತಾ ಇರ್ತಕ್ಕಂತಹ ಕೆಲಸ ಅಥವಾ ಇವರು ಹೇಳ್ತಾ ಇರ್ತಕ್ಕಂಥ ಮಾತುಗಳನ್ನೆಲ್ಲವನ್ನು ನಾವು ಕೇಳ್ತಾ ಇದ್ದರೆ, ಗಾಂಧಿ, ಟಾಲ್ಸ್ಟಾಯ್, JK ಇಂಥ ವ್ಯಕ್ತಿಗಳ ನಮ್ಮ ಕಣ್ಣು ಮುಂದೆ ಬಂದು ನಿಂತ್ಕೊಳ್ಳೋ ರೀತಿಯಲ್ಲಿ ಕಾಣ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಅವರ ಚಿಂತನೆಗಳು ಒಂದು ರೀತಿ ಇದ್ದರೆ, ಇವರ ಚಿಂತನೆ ಒಂದು ರೀತಿ ಇದ್ದರೆ, ಆದರೆ ಎರಡೂ ಚಿಂತನೆ ಏನು ಅಂತ ಹೇಳಿದ್ರೆ ಮನುಷ್ಯನ ಒಂದು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥದ್ದು ಮತ್ತು ಮನುಷ್ಯನಿಗೆ ಪೂರಕವಾಗಿ ಏನೇನೆಲ್ಲ ಆಗಬೇಕೋ ಅದೆಲ್ಲವನ್ನು ಯೋಚನೆ ಮಾಡಿರ್ತಕ್ಕಂಥವ್ರು. ಹಾಗೆ ಇವರ ಚಿಂತನೆಗಳು ಎಷ್ಟು ಬೇಸಿಕ್ ಆಗಿರ್ತವೆ ಅಂದರೆ ಅಷ್ಟು ಬೇಸಿಕ್ ಆಗಿರೋದ್ರಿಂದನೇ ಇದು ಏನಂತ ಕರಿಬೋದು ಅಂತ ಹೇಳಿದ್ರೆ, ಮನುಷ್ಯನ ಜೀವನವನ್ನು ಒಂದು ಕಡೆ ಪ್ರಕೃತಿಗೆ ಹೋಲಿಸ್ಕೊಂಡು ಪ್ರಕೃತಿ ಮತ್ತು ಮನುಷ್ಯ ಎರಡನ್ನು ನಾವು ಆಧ್ಯಾತ್ಮಿಕವಾಗಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಪ್ರಕೃತಿಯನ್ನು ಬಿಟ್ಟು ಮನುಷ್ಯ ಇರೋದಕ್ಕಾಗೋದಿಲ್ಲ, ಮನುಷ್ಯನನ್ನು ಬಿಟ್ಟು ಪ್ರಕೃತಿ ಇರೋದಕ್ಕಾಗೋದಿಲ್ಲ. ಆದ್ದರಿಂದ ಪ್ರಕೃತಿಯ ಬಗ್ಗೆ
ನಾವು ಅಂದರೆ ಆಧ್ಯಾತ್ಮಿಕವಾಗಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಆ ಆಧ್ಯಾತ್ಮಿಕವೇ ನಮ್ಗೆ ಎಲ್ಲಿ ಸಿಗತ್ತೆ ಅಂತ ಹೇಳಿದ್ರೆ ಪ್ರಕೃತಿಯ ಒಳಗಡೆ ಸಿಗ್ತಾ ಹೋಗುತ್ತೆ. ಆದ್ದರಿಂದ ಒಂದು ರೀತಿ ಇವರನ್ನು ನೋಡ್ತಾ ಇದ್ದರೆ ಎಲ್ಲೋ ಒಂದು ಸಂತನ ರೀತಿಯಲ್ಲಿ ಮಾತಾಡ್ತಾ ಹೋಗ್ತಾ ಇದ್ದಾನೇನೋ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಪ್ರಕೃತಿ ಬಗ್ಗೆನೂ ಮಾತಾಡ್ತಾನೆ, ಮಾನವನ ಯಶಸ್ಸು ಅಥವಾ ಲೌಕಿಕ ಜೀವನ, ಮನುಷ್ಯನ ಲೌಕಿಕ ಜೀವನ ತುಂಬ ಸುಗಮವಾಗಿ ನಡಿಬೇಕು ಅಂತಲೂ ಕೂಡ ಅವರು ಮಾತಾಡ್ತಾ ಹೋಗ್ತಾರೆ. ಸೊ ಹಾಗೆ ಇನ್ನೊಬ್ಬರು ಇವ್ರ ಬಗ್ಗೆ ಓದ್ಕೊಂಡಿರ್ತಕ್ಕಂಥವ್ರು ಲ್ಯಾರಿ ಕಾರ್ನ್ ಅಂತ ಹೇಳಿ ಒಬ್ಬ ವ್ಯಕ್ತಿ, ಆ ವ್ಯಕ್ತಿನೂ ಕೂಡ ಹೇಳ್ತಾರೆ. ಅಂದರೆ ಫುಕುವೋಕ ಅಂತಕ್ಕಂಥವ್ರು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ, ಎಲ್ಲ ಧರ್ಮಗಳ ಅಂಶಗಳನ್ನ ಒಳಗೊಂಡು ತಮ್ಮನ್ನು ತಾವು ತೋರಿಸ್ಕೊಳ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಕೆಲವು ಸಂದರ್ಭದಲ್ಲಿ ಇವರನ್ನು ನೋಡಿದ್ರೆ ಅಥವಾ ಇವರು ಬಳಸ್ತಾ ಇರ್ತಕ್ಕಂಥ ಭಾಷೆಯನ್ನು ನೋಡಿದಾಗ ಝೆನ್ ಬೌದ್ಧ ಧರ್ಮ ಅಥವಾ ಕಾವೋ ಧರ್ಮದ ಪ್ರಭಾವ ಅಂತಕ್ಕಂಥದ್ದು ಇವ್ರ ಮೇಲೆ ತುಂಬ ಚೆನ್ನಾಗಿ ಬಿದ್ದಿದೆಯೇನೋ, ಅದಾದಮೇಲೆ ಜುದಾವೋ ಕ್ರಿಶ್ಚಿಯನ್ ಧರ್ಮನೂ ಕೂಡ ಕೆಲವೊಂದು ಅಂಶಗಳು ಇವ್ರ ಮೇಲೆ ಪ್ರಭಾವ ಬೀರಿದೆಯೇನೋ ಅಂಥೇಳಿ ಅನ್ನಿಸ್ಕೊಳ್ತಾ ಹೋಗ್ತಾರೆ. ಸೊ ಇವೆಲ್ಲ ಟೋಟಲ್ ಆಗಿ ಏನು ಅಂತ ಹೇಳಿದ್ರೆ ಅವರು ನಂಬಿರ್ತಕ್ಕಂತಹ ವ್ಯವಸಾಯ ಪ್ರಕೃತಿಗೆ ಹತ್ತಿರವಾಗಿರ್ತಕ್ಕಂಥದ್ದು. ಸೊ ಪ್ರಕೃತಿಗೆ ಹತ್ತಿರವಾಗಿದೆ ಅಂತ ಹೇಳಿದ್ರೆ ಅದು ಪ್ರಾಕೃತಿಕ ವ್ಯವಸಾಯ ಅಂತಕ್ಕಂಥದ್ದು ಎಲ್ಲಿಂದ ಮೂಲ ಅಂತ ಹೇಳಿದ್ರೆ ವ್ಯಕ್ತಿಯ ಆಧ್ಯಾತ್ಮಿಕದಿಂದ ಶುರುವಾಗ್ತಾ ಹೋಗೋದ್ರ ಮೂಲಕವಾಗಿ ಅವನಿಗೆ ಆರೋಗ್ಯ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಬೆಳ್ಕೊಳ್ತಾ ಹೋಗುತ್ತೆ ಅನ್ನೋ ಹಿನ್ನೆಲೆಯಲ್ಲೂ ಕೂಡ ಅವರು ಮಾತಾಡ್ತಾ ಹೋಗ್ತಾರೆ. ಅಂದರೆ ಪ್ರಾಕೃತಿಕ ವ್ಯವಸಾಯ ಎಲ್ಲಿಂದ ಮನುಷ್ಯನ ಆಧ್ಯಾತ್ಮಿಕ ಆರೋಗ್ಯದಿಂದ ಶುರುವಾಗತ್ತೆ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಸರಿ, ಇವರೆಲ್ಲವೂ ಕೂಡ ಇವ್ರ ಯೋಚನೆ ಏನೇನು ಮಾಡ್ತಾರೋ ಇವೆಲ್ಲ ಈಗ ಕೆಲವು ಸಂದರ್ಭದಲ್ಲಿ ಸಮಾಜದ ಉದ್ಧಾರ ಅಂತ ಹೇಳಿ ಯೋಚನೆ ಮಾಡ್ಬೋದು, ಕೆಲವು ಸಂದರ್ಭದಲ್ಲಿ ಕೃಷಿಗೆ ಹೊಸದಾಗಿರ್ತಕ್ಕಂತಹ ಪ್ರಯೋಗಗಳು ಅಂತ ಹೇಳಿದ್ರೆ ಯಾಂತ್ರೀಕರಣವಾಗಿ ಮತ್ತು ರಾಸಾಯನಿಕೀಕರಣ ಬಳಸ್ತಕ್ಕಂಥದ್ದಲ್ಲ, ಸಹಜವಾಗಿರ್ತಕ್ಕಂತಹ ಕೃಷಿ, ಅದನ್ನು ಇವರು ಹೆಚ್ಚು ಹೆಚ್ಚು ಪ್ರಚಲಿತ ಪಡಿಸ್ತಾ ಇದ್ದರೂ ಕೂಡ ಅಂದಿನ ಕೃಷಿ ವಿಜ್ಞಾನಿಗಳು ಅಂತ ಅನ್ನಿಸ್ಕೊಂಡವರು ಕೂಡ ಇದ್ರ ಬಗ್ಗೆ ಅವರು ಕೆಲವೊಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅಂದರೆ ಈ ಒಂದು ಮಾರ್ಗಕ್ಕೆ ನಾವು ಸಡನ್ನಾಗಿ ಹೋಗಿ ಚೇಂಜ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂಥೇಳಿ ಅವರು ಕೂಡ ಹೇಳ್ತಾರೆ. ಆದರೆ ಹೋಗ್ತಾ ಹೋಗ್ತಾ ಆ ಚಿಂತನೆಗಳು ನಮಗೆ ಬೇಕಾಗ್ತದೆ ಅಥವಾ ಅದು ನಮಗೆ ಬೇಕಾಗಿರೋ ರೀತಿಯಲ್ಲೇ ಅಂಥೇಳಿ ಕಾಣ್ತಾನೂ ಕೂಡ ಹೋಗ್ತಾ ಇರುತ್ತೆ. ಅಂದರೆ ಯಾಕೆ ಇವೆಲ್ಲ ಮುಖ್ಯ ಆಗ್ತದೆ ಅಂತ ಹೇಳಿದ್ರೆ ನಾವು ಯಾವಾಗ ಸೈನ್ಸ್ ಆ್ಯಂಡ್ ಟೆಕ್ಕನ್ನು ತುಂಬ ಚೆನ್ನಾಗಿ ಬೆಳೆಸ್ಕೊಂಡ್ವೋ ಆ ಬೆಳೆಸ್ಕೊಂಡಿರೋದ್ರ ಮೂಲಕವಾಗಿ ಯುರೋಪ್ನಲ್ಲಿ ಏನಾಯಿತು ಅಂತ ಹೇಳಿದ್ರೆ ಇಂಡಸ್ಟ್ರಿಯಲೈಸೇಷನ್ ಆಯಿತು. ಆ ಇಂಡಸ್ಟ್ರಿಯಲೈಸೇಷನ್ ಜೊತೆಗೆ ಆಮೇಲೆ ಬಂಡವಾಳಶಾಹಿ ಕ್ಯಾಪಿಟಲಿಸಮ್ ಅಂತಕ್ಕಂಥದ್ದು ಬೆಳೀತು. ಇವೆರಡೂ ಏನು ಮಾಡ್ತು ಅಂತ ಹೇಳಿದ್ರೆ ಮನುಷ್ಯನಿಗೆ ಆಯ್ಕೆಯನ್ನೇ ಕೊಡಲಿಲ್ಲ, ಆಯ್ಕೆಯ ಸ್ವಾತಂತ್ರ್ಯವನ್ನೇ ಕಸಿದ್ಕೊಂಡ್ಬಿಡ್ತು. ಆ ರೀತಿ ಇವತ್ತಿನ ಕೃಷಿ ಕೂಡ ನಮಗೆ ಆಯ್ಕೆಯ ಸ್ವಾತಂತ್ರ್ಯವನ್ನು ಕೊಡ್ತಾ ಇಲ್ಲ. ಅಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಅಥವಾ ಕ್ಯಾಪಿಟಲಿಸ್ಟ್ಗಳೇನು ಹೇಳ್ತಾರೆ ಅಥವಾ ಇಂಡಸ್ಟ್ರಿಯಲಿಸ್ಟ್ಗಳೇನು ಹೇಳ್ತಾರೋ ಅದ್ರ ಮೂಲಕವಾಗಿ ನಾವು ಈ ಬೆಳೆಯನ್ನು ಬೆಳಿಬೇಕು, ಈ ರೀತಿ ಬೆಳೀತಾ ಹೋಗಬೇಕು ಅನ್ನೋ ರೀತಿಯಲ್ಲಿ ನಮಗೇನು ಮಾಡ್ತಾ ಹೋಗ್ತಾರೆ, ಮೈಂಡ್ ವಾಶನ್ನು ಮಾಡ್ತಾ ಹೋಗ್ತಿರ್ತಾರೆ. ಅಂದರೆ ಅವಾಗಾಗಿರ್ತಕ್ಕಂತಹ ಕೈಗಾರಿಕಾ ಕ್ರಾಂತಿಯಿಂದ ಮನುಷ್ಯ ಯಾವ ರೀತಿ ತನ್ನ ಸ್ವಾತಂತ್ರ್ಯವನ್ನು ಕಳ್ಕೊಳ್ತಾ ಹೋದ್ನೋ ಅದೇ ರೀತಿ ಇಲ್ಲೂ ಕೂಡ ನಾವು ಕಳ್ಕೊಳ್ಬೇಕಾಗ್ತಾ ಹೋಗ್ತದೆ. ಹಾಗೆ ಕಾರ್ಲ್ ಮಾರ್ಕ್ಸ್ ಕೂಡ ಮನುಷ್ಯನ ಭವಿಷ್ಯದ ಬಗ್ಗೆ, ಅವನ ಚರಿತ್ರೆ ಬಗ್ಗೆ ತುಂಬ ಆಳವಾಗಿ ಯೋಚನೆ ಮಾಡಿರ್ತಾರೆ. ಆಳವಾಗಿ ಯೋಚನೆ ಮಾಡಿದಾಗಲೂ ಕೂಡ ಪ್ರಕೃತಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನು ಯೋಚನೆ ಮಾಡಿದರೂ ಕೂಡ ಕಾರ್ಲ್ ಮಾರ್ಕ್ಸ್ ಎಲ್ಲೋ ಒಂದು ಕಡೆ ಪ್ರಕೃತಿಯ ಬಗ್ಗೆ ಮಾತಾಡೋದಕ್ಕೆ ಮುಂದಾಗಲೇ ಹೋಗಲಿಲ್ಲ. ನಂತರದಲ್ಲಿ ಗಾಂಧಿ ಆಗಲಿ, ಫುಕುವೋಕ ಆಗಲಿ, ಸುಂದರ್ಲಾಲ್ ಬಹುಗುಣ ಆಗಲಿ, ಶಿವರಾಮ್ ಕಾರಂತರಾಗಲಿ ಮೊದಲಾದವರೆಲ್ಲರೂ ಕೂಡ ಈ ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥದ್ದು ವಿಶ್ವ ಮಟ್ಟದಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮಗಳನ್ನು ಉಂಟು ಮಾಡ್ತು, ಅದರ ಸಮಸ್ಯೆಗಳೇನು, ಅದರ ಸವಾಲುಗಳೇನು, ಅದರ ಪರಿಹಾರಗಳೇನು ಎಲ್ಲವನ್ನು ಕಂಡುಕೊಳ್ತಾ ಬಂತಿದ್ರು. ಹಾಗೆ ಈ ವ್ಯಕ್ತಿಯು ಕೂಡ ಅದರ ಸವಾಲುಗಳಾಗಲಿ, ಸಮಸ್ಯೆಗಳಾಗಲಿ, ಪರಿಹಾರಗಳನ್ನು ಕೂಡ ಕಂಡುಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಅವರು ಮುಂದಾಗ್ತಾ ಹೋಗ್ತಾರೆ. ಹಾಗೆ ಅವರು ಒಂದು ಹುಲ್ಲಿನ ಕ್ರಾಂತಿ ಅಂಥೇಳಿ ಒಂದು ಪುಸ್ತಕವನ್ನು ಬರೀತಾರೆ. ಪುಸ್ತಕದಲ್ಲಿ ಕೆಲವೊಂದಷ್ಟು ಅಂಶಗಳನ್ನು ಅವರು ಏನು ಬರಿತಾ ಹೋಗ್ತಾರೆ. ಯಾವ ರೀತಿ ನಾವು ಕೃಷಿಯನ್ನು ಮಾಡಬೇಕು, ಯಾವ ರೀತಿ ಕೃಷಿಯನ್ನು ಮಾಡೋಕ್ಕೆ ಹೋಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ. ಅಂದರೆ ಅವರೊಂದು 40 ವರ್ಷಗಳ ಹಿಂದೆ ಅವ್ರ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದಾಗ ಯಾವುದೋ ಒಬ್ಬ ವ್ಯಕ್ತಿ ಆ ರಸ್ತೆ ಪಕ್ಕದಲ್ಲೇ ಉಳುಮೆಯನ್ನು ಮಾಡದೆ ಹಾಗೆ ಬಿಟ್ಟಿದ್ದ. ಗದ್ದೆ ತುಂಬ ಚೆನ್ನಾಗಿ ಬೆಳ್ಕೊಂಡಿತ್ತು. ಅದಾದಮೇಲೆ ಅಲ್ಲಿ ಕಳೆಗಳೆಲ್ಲವೂ ಕೂಡ ಇದ್ವು. ಆ ಕಳೆಗಳ ಮಧ್ಯದಲ್ಲೇ ಭತ್ತದ ಪೈರುಗಳು ಕೂಡ ಬೆಳ್ಕೊಂಡಿದ್ವು. ಇದ್ಯಾಕೆ ಈ ಥರ ಇವ್ರು ಬೆಳೀತಿದ್ದಾರಲ್ವಾ ಅಂಥೇಳಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ ಆಗಿ ಆ ಭತ್ತವನ್ನು ಬೆಳೆಯಲು ಅವರು ಮುಂದಾಗ್ತಾ ಹೋಗ್ತಾರೆ. ಅದನ್ನು ನೋಡಿದ್ರಲ್ಲ, ಆಮೇಲೆ ಬೆಳೆದ ಮೇಲೆ ಹೌದಲ್ವಾ ಈ ಥರನೂ ಬೆಳಿಬೋದಲ್ವಾ ಅಂಥೇಳಿ ಅವರು ಕೂಡ ಅದರಲ್ಲಿ ಯಶಸ್ಸನ್ನು ಪಡ್ಕೊಳ್ತಾರೆ. ಯಶಸ್ಸನ್ನು ಪಡ್ಕೊಂಡಿರೋದ್ರಿಂದ ಅವರು ಪತ್ರಿಕೆಗಳಲ್ಲಾಗಲಿ, ರೇಡಿಯೋಗಳಲ್ಲಾಗಲಿ, ಪುಸ್ತಕಗಳಲ್ಲಾಗಲಿ ಎಲ್ಲ ಕಡೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ರೀತಿ ಆಗಿರ್ತಕ್ಕಂಥ ಬದಲಾವಣೆಯನ್ನು ಕಂಡುಕೊಳ್ಬೋದಲ್ವಾ ಅನ್ನೋದೆಲ್ಲವನ್ನು ಕೂಡ ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು ಅಂತ ಹೇಳಿ ಮುಂದಾಗ್ತಾ ಹೋಗ್ತಾರೆ. ಸೊ ಹಾಗೆ ಮುಂದಾಗ್ತಾ ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲೇ
ಈ ಸಹಜವಾಗಿರ್ತಕ್ಕಂತಹ ಕೃಷಿಯನ್ನು ನಾವು ಮಾಡಬೇಕು ಅಂತ ಹೇಳಿದ್ರೆ ಅವರು 4 ಅಂಶಗಳನ್ನು ಅಥವಾ 4 ತತ್ವಗಳನ್ನು ಹೇಳ್ತಾರೆ. ಆ ತತ್ವಗಳನ್ನು ಪಾಲಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಸಹಜವಾಗಿರ್ತಕ್ಕಂಥ ಕೃಷಿಯನ್ನು ನಾವು ಮಾಡೋದ್ರಲ್ಲಿ ಸಾಧ್ಯತೆ ಇದೆ ಅನ್ನೋದು. ಆದರೆ ಹಾಗಾದರೆ ಮೊದಲನೇ ಅಂಶ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಏನು ಉಳುಮೆಯನ್ನು ಮಾಡ್ತೀವಿ ಅಂಥೇಳಿ ಒಂದು ಭೂಮಿ ಇದೆಯಲ್ಲ, ಅದರಲ್ಲಿ ಸಾಗುವಳಿಯನ್ನೇ ಮಾಡಬಾರ್ದು. ತಲತಲಾಂತರವಾಗಿ ನಾವು ಸಾಗುವಳಿಯನ್ನೇ ಮಾಡ್ತಾ ಇರಲಿಲ್ಲ. ಉಳುಮೆ ಅಂತಕ್ಕಂಥದ್ದು ಇದೆ, ಉಳುಮೆಯನ್ನು ಮಾಡ್ಕೊಂಬಂದಿದ್ವಿ, ಅದ್ರ ಮೂಲಕವಾಗಿ ತುಂಬ ದೊಡ್ಡ ಮಟ್ಟದ ಏನು ಫಲಗಳನ್ನ ಪಡಿತೀವಿ ಅಂಥೇಳಿ ಅಂದ್ಕೊಂಡಿದ್ವಿ. ಆದರೆ ಸ್ವಾಭಾವಿಕವಾಗಿ ಗಿಡಗಳು, ಬೇರುಗಳು ಆ ಭೂಮಿಯ ಆಳಕ್ಕೆ ಹೋಗ್ತವೆ. ಅಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳ ಮೂಲಕವಾಗಿ, ಎರೆಹುಳುಗಳ ಮೂಲಕವಾಗಿ ಆ ಮಣ್ಣು ಅಂತಕ್ಕಂಥದ್ದು ಉಳುಮೆಗೆ ಒಳಪಡ್ತದೆ. ಅದಕ್ಕೆ ನಾವು ಯಾಕೆ ಅಷ್ಟೊಂದು ತಾಪತ್ರಯವನ್ನು ಪಡ್ಕೊಳ್ಬೇಕು? ಅದನ್ನು ಬಿಟ್ಟರೆ ಉಳುಮೆ ತನ್ನಿಂದ ತಾನೇ ಆಗ್ತಾ ಇದೆಯಲ್ವಾ? ಇದು ಮೊದಲ ತತ್ವ. ಎರಡನೇ ತತ್ವ, ಕಾಂಪೋಸ್ಟ್ ಗೊಬ್ಬರ ಆಗಲಿ ರಾಸಾಯನಿಕವನ್ನಾಗಲಿ ನಾವು ಉಪಯೋಗಿಸಬಾರ್ದು. ಅಂದರೆ ಮನುಷ್ಯ ಅಂತಕ್ಕಂಥವನು ಪ್ರಕೃತಿಯಲ್ಲೇ ಬೆಳೆದು ಪ್ರಕೃತಿಯಲ್ಲೇ ಸಾವನ್ನು ಪಡ್ಕೊಳ್ತಕ್ಕಂಥವನು ಎಲ್ಲವೂ ಕೂಡ ಪ್ರಕೃತಿಯಲ್ಲೇ ಇದೆ ಅಂತ ಹೇಳಿದ ಮೇಲೆ ನಾವು ಪ್ರಕೃತಿಯಲ್ಲೇ ಇಲ್ಲದೇ ಇರತಕ್ಕಂಥದ್ದನ್ನು ಎಕ್ಸ್ಟ್ರಾ ತಂದು ನಾವು ಯಾಕೆ ಹಾಕಬೇಕು ಅಲ್ವಾ? ಈ ಪೌಷ್ಟಿಕಾಂಶಗಳನ್ನು ಹಾಕ್ತಾ ಭೂಮಿಯ ಸಾರವನ್ನು ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ನಾಶ ಮಾಡ್ತಾ ಹೋಗ್ತಾ ಇದ್ದೀವಿ. ಅಂದರೆ ಆ ಪ್ರಕೃತಿಯನ್ನು ಅವಳಿಗೆ ಬಿಟ್ಬಿಟ್ರೆ ಅವಳೇ ಆ ಪ್ರಕೃತಿಯನ್ನು ಸಮೃದ್ಧಗೊಳಿಸ್ಕೊಳ್ತಾ ಹೋಗ್ತಾಳೆ. ಮೂರನೇದು ಏನು ಅಂತ ಹೇಳಿದ್ರೆ, ಕಳೆಯನ್ನು ತೆಗೆಯದಿರುವುದು, ಕಳೆನಾಶಕಗಳನ್ನು ಉಪಯೋಗಿಸದಿರೋದು. ಸೊ ಇವಾಗ ನಾವು ಕಳೆಯನ್ನು ತೆಗಿತೀವಿ ಅಂತ ಹೇಳಿದಾಗ ಪೂರ್ತಿಯಾಗಿ ನಿರ್ಮೂಲನೆ ಮಾಡಿಬಿಡಬೇಕು ಅಂತ ಹೇಳಿ ನಾವೇನು ಮಾಡ್ತೀವಿ, ಎಲ್ಲವನ್ನು ಕೀಟನಾಶಕಗಳನ್ನು ಹಾಕಿ ನಾಶಪಡಿಸ್ಬಿಡ್ತೀವಿ. ಆದರೆ ಕೀಟನಾಶಕಗಳನ್ನು ಹಾಕಿ ನಾಶಪಡಿಸೋದಕ್ಕಿಂತ ಕಳೆಯನ್ನು ನಿರ್ಮೂಲನೆ ಮಾಡೋದಕ್ಕಿಂತ ಬೆಳೆದಲೇ ಇರೋ ರೀತಿಯಲ್ಲಿ ನೋಡಿಕೊಂಡ್ರೆ ಸಾಕು. ಅಂದರೆ ನಿಯಂತ್ರಣವನ್ನು ಮಾಡಬೇಕು ಅಷ್ಟೇ. ಆ ನಿಯಂತ್ರಣವನ್ನು ಮಾಡಿದಾಗ ಏನಾಗುತ್ತೆ, ಅಲ್ಲಿ ಆ ಭೂಮಿಗೆ ಸಾರವನ್ನು ಕೊಡ್ತಕ್ಕಂಥ ಕೆಲವು ಕಳೆಗಳು ಬೆಳಿಬೋದು, ಅಥವಾ ಈ ಬೆಳೆಗೆ ಸೂಕ್ತವಾಗಿರ್ತಕ್ಕಂಥವು ಬೆಳಿಬೋದು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಆಮೇಲೆ ಭೂಮಿಯನ್ನು ನಾವು ಮುಚ್ಚಬೇಕು ಅಂತ ಹೇಳಿದ್ರೆ, ಅಂದರೆ ಆ ಕಳೆಗಳು ಬೆಳ್ಕೊಂಡಿದ್ದಾಗಲೂ ಕೂಡ ಆ ಒಂದು ಭಾಗ ಏನಾಗಿರುತ್ತೆ, ತೇವಾಂಶವನ್ನು ಹಾಗೆ ಹಿಡಿದಿಟ್ಕೊಂಡಿರುತ್ತೆ. ಈ ಕಳೆ ಮತ್ತು ನಾವು ನಾಶ ಮಾಡ್ತೀವಿ ಅಂತ ಹೇಳಿದ್ರೆ ಭೂಮಿಯ ತೇವಾಂಶವೂ ಕೂಡ ಬೇಗ ಹೋಗ್ಬಿಡತ್ತೆ ಅನ್ನೋ ರೀತಿಯಲ್ಲಿ. ಅದಾದಮೇಲೆ ರಾಸಾಯನಿಕ ವಸ್ತುಗಳ ಮೇಲಿನ ಅತಿಯಾದ ಅವಲಂಬನೆಯಿಂದ ದೂರ ಆಗಬೇಕು. ಅಂದರೆ ಮೊದಲೆಲ್ಲವೂ ಕೂಡ ನಾವೇನು ಮಾಡ್ತಿದ್ವಿ ಅಂದರೆ ಪ್ರಕೃತಿಗೆ ತುಂಬ ಉತ್ತಮವಾಗಿರ್ತಕ್ಕಂತಹ ರೀತಿಯಲ್ಲಿ ನಾವು ವ್ಯವಸಾಯವನ್ನು ಮಾಡ್ಕೊಂಬರ್ತಾ ಇದ್ವಿ. ಯಾವಾಗ ನಾವು ರಾಸಾಯನಿಕಗಳನ್ನು ಬಳಸ್ಕೊಳ್ಳೋದಕ್ಕೆ, ಕೀಟನಾಶಕಗಳನ್ನು ಬಳಸ್ಕೊಳ್ಳೋದಕ್ಕೆ ಮುಂದಾದ್ವೋ ಆವಾಗಲಿಂದ ಈ ಒಂದು ಸಸ್ಯಗಳಿಗೆ ಇಲ್ಲದೇ ಇರತಕ್ಕಂಥ ರೋಗಗಳು ಕೂಡ ಬೆಳೆಯೋದಕ್ಕೆ ಶುರುವಾಗ್ತಾ ಬಂದವು. ಅದಾದಮೇಲೆ ಈ ಪೂರ್ತಿಯಾಗಿ ಇವನ್ನು ಬಿಟ್ಟು ಕೂಡ ಆ ಭೂಮಿ ಅನ್ನೋದು ಫಲವತ್ತತೆಯನ್ನು ಪಡ್ಕೊಳ್ಳುತ್ತೆ, ಸಂಪತ್ಭರಿತವಾಗಿರುತ್ತೆ. ಆದ್ದರಿಂದ ನಾವು ಎಂಥದ್ದೇ ಮಾಡಬೇಕಾದಾಗಲೂ ಪ್ರಕೃತಿಗೆ ಉತ್ತಮವಾಗಿರೋ ರೀತಿಯಲ್ಲೇ ಕೆಲಸವನ್ನು ಮಾಡ್ತಾ ಹೋಗಬೇಕು ಅಂತ ಹೇಳ್ತಾರೆ. ಹಾಗೆ ಮುಂದುವರೆದು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇವತ್ತಿನ ಒಂದು ಆಧುನಿಕ ವ್ಯವಸಾಯ ಅಂತಕ್ಕಂಥದ್ದು ಯಾವುದ್ರ ಮೇಲೆ ನಿಂತಿದೆ ಅಂತ ಹೇಳಿದ್ರೆ ರಾಜಕಾರಣದ ಮೇಲೆ ನಿಂತಿದೆ. ಯಾಕೆ ಈ ರಾಜಕಾರಣದ ಮೇಲೆ ನಿಂತಿದೆ ಅಂತ ಹೇಳಿದ್ರೆ, ಇವತ್ತಿನ ಕೀಟನಾಶಕಗಳಾಗಲಿ, ರಾಸಾಯನಿಕಗಳಾಗಲಿ ಮತ್ತು ಬೃಹತ್ ಯಂತ್ರಗಳಾಗಲಿ ಇವೆಲ್ಲವೂ ಕೂಡ ರಾಜಕಾರಣಗಳ ಮೂಲಕವಾಗಿ ಇವೆಲ್ಲವೂ ಬಿದ್ದೋಯ್ತು ಅಂತ ಹೇಳಿಬಿಟ್ರೆ ಇವತ್ತಿನ ಒಂದು ಕೃಷಿ ಅಂತಕ್ಕಂಥದ್ದು ತುಂಬ ಸಹಜವಾಗಿರ್ತಕ್ಕಂತಹ ಕೃಷಿಯಾಗಿ ನಡ್ಕೊಳ್ತಾ ಹೋಗುತ್ತೆ. ಇವೆಲ್ಲವನ್ನು ಹೊಂದಿರತಕ್ಕಂಥವ್ರು ಬೃಹತ್ ಉದ್ಯಮಿಗಳೇ. ಸೊ ಅವರ ಆರ್ಥಿಕ ಸ್ಥಿತಿ ಹಾಳಾಗೋಗುತ್ತೆ ಅನ್ನೋದ್ರ ಮೂಲಕವಾಗಿ ಅವರು ಏನು ಮಾಡ್ತಾರೆ, ಮತ್ತೆ ದೊಡ್ಡದನ್ನು ಮಾಡ್ತಾನೆ ಹೋಗ್ತಾ ಇದ್ದಾರೆ. ಸೊ ಆದ್ದರಿಂದ ಅವರ ಹಿನ್ನೆಲೆಯಲ್ಲಿರ್ತಕ್ಕಂಥದ್ದು ಎಲ್ಲವನ್ನು ನಾವು ತೆಗೆದಾಕಿದ್ವಿ ಅಂತ ಹೇಳಿದ್ರೆ, ಅಥವಾ ಹೊಸ ಸಂಶೋಧನೆಗಳನ್ನು ನಿಲ್ಲಿಸಿದ್ವಿ ಅಂತ ಹೇಳಿದ್ರೆ, ಮನುಷ್ಯ ಅಂತಕ್ಕಂಥವನು ಈ ಪ್ರಕೃತಿಯನ್ನು ಹಾಳು ಮಾಡೋದಲ್ಲೇ ಹಾಗೆ ಒಂದು ಉತ್ತಮ ರೀತಿಯಲ್ಲಿ ಬೆಳೆಯೋದಕ್ಕೂ ಕೂಡ ಸಾಧ್ಯತೆಯನ್ನು ಮಾಡಿಕೊಡ್ತಾನೆ ಅನ್ನೋ ರೀತಿಯಲ್ಲಿ ನಾವು ನೋಡ್ಬೋದು. ಆದ್ದರಿಂದ ಮಣ್ಣಿನ ಮಗನ ಹಿತವನ್ನು ಮಣ್ಣಿನ ಮಗನೇ ಕಾಪಾಡಬೇಕಾಗತ್ತೆ ಅನ್ನೋ ರೀತಿಯಲ್ಲೂ ನಾವು ನೋಡಬೇಕಾಗತ್ತೆ. ಅದಾದಮೇಲೆ ಇದು ಒಂದು ರಾಜಕಾರಣ. ಯಾವುದರ ರಾಜಕಾರಣ ಅಂತ ಹೇಳಿದ್ರೆ ಸಂಶೋಧನೆಯ ರಾಜಕಾರಣ, ಅಥವಾ ಯಂತ್ರಗಳ ರಾಜಕಾರಣ, ಅಥವಾ ರಾಸಾಯನಿಕಗಳ ರಾಜಕಾರಣ ಅಂತ ಹೇಳಿ ಕರಿತೀವಿ. ಅದಾದಮೇಲೆ ಇನ್ನೊಂದು ಕೆಲಸದ ಪರಿಕಲ್ಪನೆಯ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಏನು ಕೆಲಸದ ಪರಿಕಲ್ಪನೆ? ಈ ಕೆಲಸ ಅಂತಕ್ಕಂಥದ್ದನ್ನೇ ನಾವೇನು ಮಾಡ್ತೀವಿ, ಸದಾ ಕೆಲಸ ಮಾಡಿಕೊಂಡೇ ಇರಬೇಕು. ಅಂದರೆ ಮನುಷ್ಯ ಪ್ರಕೃತಿಗಿಂತ, ಅಂದರೆ ಪ್ರಾಣಿ ಪಕ್ಷಿಗಳಿಗಿಂತ ಭಿನ್ನವಾಗಿ ಯಾವಾಗ ತನ್ನನ್ನು ತಾನು ಬದಲಾಯಿಸ್ಕೊಂಡೋ ಅವಾಗೆಲ್ಲವೂ ಕೂಡ ತಾನು ಬದುಕೋದಕ್ಕೆ ಕೆಲಸವನ್ನು ಮಾಡಲೇಬೇಕು. ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅಂದರೆ ಅವನು ಬದುಕೋದಕ್ಕೆ ಆಗೋದೇ ಇಲ್ಲ. ಪ್ರಾಣಿಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ ಬದುಕ್ತವೆ. ಆದರೆ ಮನುಷ್ಯ ಏನು ಮಾಡ್ತಾನೆ, ನಾನು ಬದುಕೋದಕ್ಕೋಸ್ಕರ ಕೆಲಸ ಮಾಡಲೇಬೇಕು, ನಾನು ಬದುಕೋದಕ್ಕೆ ಕೆಲಸ ಮಾಡಲಿಲ್ಲ ಅಂದರೆ ಬದುಕೋದಕ್ಕೆ ಆಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಯೋಚನೆಯನ್ನು ಮಾಡಿಟ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಇವತ್ತು ನಾವು ಪ್ರಾಣಿಗಳನ್ನು ನೋಡಿ, ಬೆಳಗ್ಗೆ ಮತ್ತು ಸಂಜೆ ಟೈಮಲ್ಲಿ ಅವು ಆಹಾರವನ್ನು ಹುಡುಕ್ತವೆ, ಮಧ್ಯಾಹ್ನ ಟೈಮಲ್ಲಿ ಆ ಒಂದು ದೇಹಕ್ಕೆ ರೆಸ್ಟನ್ನು ಕೊಡ್ತವೆ. ನಾವು ಕೂಡ ಹಾಗೆ, ಮನುಷ್ಯನು ಬೆಳಗ್ಗೆ ಮತ್ತು ಸಂಜೆ
ತನಗೇನು ಬೇಕೋ ಇದನ್ನು ಪಡ್ಕೊಂಡು ಇನ್ನಿದ್ದ ಟೈಮಲ್ಲಿ ಆರಾಮಾಗಿ ರೆಸ್ಟನ್ನು ಮಾಡ್ಬೋದಲ್ವ. ಇದನ್ನು ಬಿಟ್ಟು ತಾನು ತನ್ನ ಮಗ ತನ್ನ ಮೊಮ್ಮಕ್ಕಳು ಅಂದರೆ ಈ ಜೀವನ ಪೂರ್ತಿ ಎಲ್ಲರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಒಳಗಾಗಬಾರ್ದು, ಅವರೆಲ್ಲರಿಗೋಸ್ಕರ ನಾವು ದುಡಿತಾ ಹೋಗಬೇಕು ಅಂಥೇಳಿ. ಅಂದರೆ ಈ ದುಡಿತದ ಜೀವನದಲ್ಲಿ ಏನಾಗ್ಬಿಡುತ್ತೆ, ನಮ್ಮ ಸರಳವಾಗಿರ್ತಕ್ಕಂಥ ಜೀವನವನ್ನು ನಾವು ಕಳ್ಕೊಂಡ್ಬಿಡ್ತೀವಿ, ಅದ್ರ ಮೂಲಕವಾಗಿ ನೆಮ್ಮದಿಯನ್ನು ಕೂಡ ಕಳ್ಕೊಂಡ್ಬಿಡ್ತೀವಿ. ಆದ್ದರಿಂದ ಕೆಲಸ ಅಂತಕ್ಕಂಥದ್ದನ್ನು ಯಾವ ರೀತಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ಪ್ರಾಣಿಗಳು ಯಾವ ರೀತಿ ಇಟ್ಕೊಂಡಿದ್ದಾರೋ ಅದೇ ರೀತಿ ನಾವು ಇಟ್ಕೊಳ್ಬೇಕು, ಇಲ್ಲ ಅಂತ ಹೇಳಿದ್ರೆ ಬೇರೆ ರೀತಿ ಆಗೋಗ್ತದೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾರೆ. ಸರಿ, ಆಯಿತು. ಅದಾದಮೇಲೆ ಇದು ಜೀವನ ಶೈಲಿ ಅಂದರೆ ಸಹಜವಾಗಿರ್ತಕ್ಕಂತಹ ಜೀವನ ಶೈಲಿಯನ್ನು ನಾವು ಇಟ್ಕೊಂಡಾಗ ನಮಗೆ ಏನು ಸಿಗಬೇಕಾಗಿದೆಯೋ ಅದೆಲ್ಲವೂ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಈ ಮನುಷ್ಯ ಏನು ಮಾಡ್ದ ಅಂತ ಹೇಳಿದ್ರೆ, ತಮ್ಮನ್ನು ತಾವು ರಕ್ಷಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ರಕ್ಷಣೆ ಮಾಡ್ಕೊಳ್ಬೇಕು, ಬೇರೆಯವರಿಂದ ಆಕ್ರಮಣಗಳನ್ನು ನಾವು ತಡ್ಕೊಳ್ಬೇಕು ಅಂಥೇಳಿ ಯೋಚನೆ ಮಾಡ್ಕೊಳ್ತಾ ಹೋಗ್ತಾನೆ. ಅಂದರೆ ಇನ್ನೊಬ್ಬರಿಂದ ರಕ್ಷಣೆಯನ್ನು ಪಡ್ಕೊಳ್ಬೇಕು. ಆವಾಗ ಅವನೇನು ಮಾಡ್ದ, ಕೋಟೆಯನ್ನು ಕಟ್ಕೊಂಡ. ಸೊ ಕೋಟೆಯನ್ನು ಕಟ್ಕೊಂಡ ಅಂತ ಹೇಳಿದ್ಮೇಲೆ ಬೇರೆಯವ್ರಿಗೆ ಅನ್ಸುತ್ತೆ, ಅವ್ನು ಕೋಟೆ ಕಟ್ಕೊಂಡವನು, ಅವ್ನು ರಕ್ಷಣೆ ಮಾಡ್ಕೊಳ್ತಾವನೆ ಅಂದರೆ ನಾವು ನಮ್ಮ ರಕ್ಷಣೆಯನ್ನು ಮಾಡ್ಕೊಳ್ಬೇಕಲ್ವಾ ಅಂಥೇಳಿ ಇನ್ನೊಬ್ಬ ರಾಜನ ಇಚ್ಛೆ ಆಗುತ್ತೆ. ಅದಾದಮೇಲೆ ಈ ಕೋಟೆಯನ್ನು ಕಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನನ್ನ ಜನರನ್ನು ನಾನು ರಕ್ಷಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನನಗೆ ಬೇಕಾಗಿರತಕ್ಕಂತಹ ಕೆಲವೊಂದಷ್ಟು ಅಮ್ಯುನೇಷನನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತೀವಿ. ಅಲ್ಲಿ ಯುದ್ಧ ಸಾಮಗ್ರಿಗಳು ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅವೆಲ್ಲವನ್ನು ಬಂದು ಒಂದು ಕಡೆ ಸ್ಟೋರ್ ಮಾಡ್ಕೊಳ್ತಾ ಹೋಗ್ತೀವಿ. ಅವಾಗ ಏನು ಹೇಳ್ತೀವಿ, ನಮ್ಮ ಮೇಲೆ ಯಾರಾದರೂ ಆಕ್ರಮಣ ಮಾಡಿಬಿಟ್ರೆ ನಾವು ಇದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ, ಇಲ್ಲಾಂದರೆ ಏನಕ್ಕೂ ಇಲ್ಲ, ನಾವು ಸುಮ್ಮನೆ ಇಟ್ಕೊಂಡಿರೋದು ಅಂತ ಹೇಳ್ತೀವಿ. ಅಂದರೆ ಒಬ್ಬ ವ್ಯಕ್ತಿ ಕಟ್ಟಡವನ್ನು ಕಟ್ಕೊಂಡೇನೆ ಅದರೊಳಗಡೆ ಯುದ್ಧ ಸಾಮಗ್ರಿಗಳನ್ನು ಇಟ್ಟಿಯಾನೆ ಅಂತ ಹೇಳಿದ್ರೆ ಮುಂದೊಂದು ದಿನ ಏನಾದರೂ ಒಂದು ಹಾಗೆ ಆಗುತ್ತಲ್ವಾ ಅನ್ನೋ ಒಂದು ಯೋಚನೆ ಒಳಗಡೆ ಅವನು ಏನು ಮಾಡಿದ್ದಾನೆ, ಅದೆಲ್ಲವನ್ನು ಹಾಗೆ ಇಟ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತಾನೆ. ಅಂದರೆ ಎಲ್ಲರೂ ಕೂಡ ಯುದ್ಧದಿಂದ ಏನೇನಾಗುತ್ತೆ, ಎಲ್ಲರೂ ಕೂಡ ನಾಶ ಆಗ್ತಾ ಹೋಗ್ತಾರೆ. ಈ ನಾಶ ಆಗೋದಕ್ಕೆ ನಾವ್ಯಾಕೆ ಬಿಡಬೇಕು ಅಲ್ವಾ? ಸೊ ಆದ್ದರಿಂದ ನಮ್ಮ ಎದುರುಗಡೆ ಇರತಕ್ಕಂತಹ ಒಂದು ಈ ಸುಂದರವಾಗಿರ್ತಕ್ಕಂತಹ ಪ್ರಕೃತಿಯನ್ನು ಅದು ಹೇಗಿದೆಯೋ ಹಾಗೆ ಬಿಟ್ಬಿಟ್ರೆ ಎಲ್ಲದರಿಂದಲೂ ಕೂಡ ನಮಗೆ ತೊಂದರೆಗಳು ಸಮಸ್ಯೆಗಳು ಉಂಟಾಗೋದೇ ಇಲ್ಲ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಹಾಗೆ ಫುಕೌಕ ಹೇಳ್ತಾರೆ, ಅಭಿವೃದ್ಧಿ ಅಂತಕ್ಕಂಥದ್ದನ್ನು ನಾವು ಸಮಾಧಾನದಿಂದ ಮಾಡ್ತಾ ಹೋಗ್ತಾ ಇದ್ದರೆ ಅಲ್ಲಿ ಏನಾಗುತ್ತೆ, ಸ್ವಲ್ಪ ಅದೇನಾದರೂ ಚೇಂಜ್ ಆಗೋಯ್ತು ಅಂದರೆ ನಮ್ಮನ್ನು ರಿಯಾಕ್ಷನರಿ ಅಂತ ಹೇಳ್ಬಿಡ್ತಾರಲ್ವಾ ಅಂತ ಹೇಳ್ಬಿಡ್ತಾರೆ. ಅಂದರೆ ನಾವು ಯಾವ ರೀತಿ ಆ ಸಹಜವಾಗಿರ್ತಕ್ಕಂತಹ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು, ಅಭಿವೃದ್ಧಿಯನ್ನು ಯಾವ ರೀತಿ ಮಾಡಬೇಕು. ಫುಕೌಕ ಕೂಡ ಮಹಾತ್ಮ ಗಾಂಧಿಯಾಗೆ ಸರಳತೆಯನ್ನು ಪ್ರತಿಪಾದಿಸ್ತಕ್ಕಂಥವ್ರೆ. ಅವರಲ್ಲಿ ಪ್ರಗತಿ ಅಂತಕ್ಕಂಥದ್ದು ವಿಶಾಲವಾಗಿ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕೇ ಹೊರತು ಯಾರೋ ಒಬ್ಬರು ಅಭಿವೃದ್ಧಿ ಆಗಬೇಕು ಅನ್ನೋದಲ್ಲ. ಅಂದರೆ ಮನುಷ್ಯರು ಭೂಮಿ ಮೇಲಿದ್ದಾರೆ ಅಂತ ಹೇಳಿದ್ರೆ ಅಭಿವೃದ್ಧಿ ಗೊಂದಲದಿಂದಲ್ಲ, ಆದರೆ ಅದು ಗೋಜಲಿನಿಂದ ಆಗ್ತಾ ಇದೆ ಅನ್ನೋದನ್ನು ಅವ್ರು ಹೇಳ್ತಾ ಹೋಗ್ತಾರೆ. ಆದ್ದರಿಂದ ನಮ್ಮಲ್ಲಿರ್ತಕ್ಕಂತಹ ಉದ್ದೇಶರಹಿತವಾಗಿರ್ತಕ್ಕಂಥದ್ದು ಆಮೇಲೆ ವಿನಾಶಕಾರಿಯಾಗಿರ್ತಕ್ಕಂತಹ ಅಭಿವೃದ್ಧಿಗಳ ಕಡೆಗೆ ನಾವು ಗಮನವನ್ನು ಕೊಡಬಾರ್ದು. ಮತ್ತು ಮನುಷ್ಯ ಎಲ್ಲ ಚಟುವಟಿಕೆಗಳನ್ನು ಅವನು ಯೋಚನೆ ಮಾಡಿಕೊಂಡು ಪ್ರಕೃತಿಗೆ ಇದು ಒಂದತ್ತ ಅಂತ ಯೋಚನೆ ಮಾಡಿಕೊಂಡು ಮಾಡಿದ್ರೆ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಆದರೆ ನಾವು ಪ್ರಕೃತಿಗೆ ವಿರುದ್ಧವಾಗಿ ಯೋಚನೆ ಮಾಡಿಕೊಂಡು ಮಾಡ್ತಾ ಹೋಗ್ತಾ ಇರೋದ್ರಿಂದ ಇದು ಪ್ರಕೃತಿಗೆ ವಿರುದ್ಧವಾಗಿ ಕಾಣ್ತಾ ಇರತಕ್ಕಂಥದ್ದು. ಇದರಿಂದ ನಾವು ಪ್ರಕೃತಿಯ ವಿರೋಧಿಗಳಾಗ್ತೀವಿ. ಆದರೆ ಪ್ರಗತಿ ನಾವು ಈ ಥರ ಯೋಚನೆ ಮಾಡಿ ಈ ಥರ ಬೋಧನೆಯನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಗತಿಯ ವಿರೋಧಿಗಳು ಅಂತಲೂ ಕೂಡ ಅನ್ನಿಸ್ಕೊಂಡ್ಬಿಡ್ತೀವಿ. ಆದರೆ ಇದೆಲ್ಲವನ್ನು ಹೇಗೆ ಮಾಡಬೇಕು, ಹೇಗೆ ಮಾಡಬಾರ್ದು ಅನ್ನೋದನ್ನು ನಾವೇ ಕೂಲಂಕುಷವಾಗಿ ಕೂತು ಯೋಚನೆ ಮಾಡಿದಾಗ ಅಭಿವೃದ್ಧಿ ಯಾವ ರೀತಿ ನಮಗೆ ಕಾಣುತ್ತೆ, ಅಭಿವೃದ್ಧಿಯನ್ನು ನಾವು ಯಾವ ರೀತಿ ಮಾಡ್ಬೋದು ಅನ್ನೋದೆಲ್ಲವೂ ಕೂಡ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ಅಭಿವೃದ್ಧಿ ಮತ್ತು ಪ್ರಕೃತಿ ಎರಡೂ ಕೂಡ ಒಟ್ಟಿಗೆ ಹೋಗಬೇಕು. ಅದರಲ್ಲೂ ಮುಖ್ಯವಾಗಿ ಪ್ರಕೃತಿಗೆ ಕಡೆಗೆ ನಾವು ಹೆಚ್ಚಿನ ಒಲವನ್ನು ಕೊಟ್ಟಾಗ ಅಭಿವೃದ್ಧಿ ತನ್ನಿಂದ ತಾನೇ ಆಗ್ತಾ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಪ್ರಕೃತಿ ತುಂಬ ಚೆನ್ನಾಗಿ ಬೆಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಈ ಪಾಠವನ್ನು ನೋಡ್ಬೋದು. ಥ್ಯಾಂಕ್ ಯು.